ಸಡನ್ಲಿ ಪ್ಲಾನ್ ಆಗಿದೆ ಅಂದ್ರೆ ಟೆಸ್ಟ್ ಇದ್ದಿತ್ತಾ? ಟೆಸ್ಟ್ ಇದೆ 24ಗೆ ಇತ್ತು. ಅದು ಸ್ವಲ್ಪ ಬೇಗನೆ 2 ದಿನ ಬೇಗನೆ ಹೋಗ್ತಿದೆ ಅದಕ್ಕೆ ಜ್ವರ ಮತ್ತೆ ತಿಂಡಿ ಅಂತ ಹೇಳಿದ್ರು. ಫೋನ್ ಮಾಡ್ದೆ ನಾನು. ಮತ್ತೆ ಇವತ್ತೇ ತೋರಿಸಿಬಿಡು, 2 ಅವರಿಗೆ ತೋರಿಸೋಲ್ಲ. ಮತ್ತೆ ಅವ್ರ ಹತ್ರನೇ ಈಗ ನಾರ್ಮಲ್ ತಗೊಂಡು ಟ್ಯಾಬ್ಲೆಟ್ ತಗೊಂತ ಅಂದ್ರೆ ಅದಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಒಂದು ತೋರಿಸಿ ಯಾವ್ದು ತಗೊಂಡಾಗ ಮೆಡಿಸಿನ್ ಬೇರೆ ಇರುತ್ತೆ ಪ್ರೆಗ್ನೆನ್ಸಿ ಈ ಟೈಮಲ್ಲಿ. ಅದೇ ನಾವು ಯಾರ ಹತ್ರ ಮೆಡಿಸಿನ್ ಮಾಡಿರುತ್ತೋ ಪ್ರೆಗ್ನೆನ್ಸಿ ಇದೆ ಅವ್ರ ಹತ್ರನೇ ತೋರಿಸ್ಕಂತ. ಹಂಗೆ ಮೆಡಿಕಲ್ ಇದೆಲ್ಲ ತಿನ್ಕಾದಿಲ್ಲ, ತೋರಿಸಿಯೇ ತಿನ್ಕಂತ. ಅದಕ್ಕೋಸ್ಕರ ಬೇಗ ಹೊರಟಿದ್ದು. ತೋರಿಸಿಕ್ಕೆ ಇನ್ನೂ ಒಂದು ಹೇಳಿ ಟ್ಯಾಬ್ಲೆಟ್ ತಗೋಪ್ಪ. ಥಂಡಿ ಇತ್ತು ಮತ್ತೆ ಥಂಡಿ ಇತ್ತು. ಜ್ವರ ಈಗ ಲೈಟ್ ಆಗಿ ಶುರು ಆಯ್ತು. ಮಳೆಗಾಲಕ್ಕೆ ಒಂದು ಜ್ವರ ಬಪ್ಪದು ಕಾಮನ್. ಈಗ ಎಲ್ಲ ಸಣ್ಣ ಮಕ್ಳಿಗೆ ಎಲ್ರಿಗೂ ಶುರು ಆಯ್ತು ವೈರಲ್ ಫೀವರ್. ಎಲ್ಲರಿಗೂ ಒಂದೊಂದು ಬರ್ತೇವೆ ತೋರಿಸುವ ಅಂತ ಕಾಂಬ ಅಂತ ಹೇಳ್ತಾರೆ. ಕಾಂಬ ಇರ್ತಲ್ಲ ಒಳಗಿದ ವಿಡಿಯೋ ಮಾಡೋದು ಆಗ್ತಿಲ್ಲ. ನಾನು ತೋರಿಸೋದು NR ಹಾಸ್ಪಿಟಲ್ ಕೋಟೇಶ್ವರ. ಅಲ್ಲಿಗೆ ಬಂತೀಗ. ಎಷ್ಟು ತೋರಿಸಿ ಆಯ್ತು, ಮಳೆ ಬತ್ತಿತ್ತು. ಅದು ಗಾಡಿ ಎಲ್ಲೋ ಇಟ್ಟಿದ್ದೀವಿ ಒಂದು ಬಟ್ಟೆಗೆ, ಅಲ್ಲಿ ಹೋತ ಆಯ್ತು. ಈಗ ಎಂಥ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇತ್ತು ಅಂತೇಳಿ ಹೇಳ್ರ. ಜ್ವರನೂ ಅಷ್ಟೇ ಅಂತ ಇದಿಲ್ಲ. ಕಪ್ಪ ಆರ ಬಪ್ಕಳಿವೆ ಅಷ್ಟೇ. ಕಪ್ಪ ಆರ ಬಪ್ಕಳಿ ಟ್ಯಾಬ್ಲೆಟ್ ಕೊಟ್ಟಿರಷ್ಟೇ. ಆಮೇಲೆ ಮತ್ತೆಲ್ಲ ಟೆಸ್ಟ್ ಎಲ್ಲ ನಾರ್ಮಲ್. ಸರಿ ಗಾಡಿಗೆ ಹೋಗಿ ಹೇಳ್ತಾರೆ ಮಳೆ ಬಂದಿತ್ತು ಮತ್ತೆ ಇಕ್ಕಟ್ಟಾಗಿತ್ತ. ಬಟ್ಟೆ ಆಯ್ತು ನಮ್ದು. ಮೇಡಮ್ ಬಂದ್ರ ಫಸ್ಟ್ ಇದ್ರೆ ನಾವು ಅಂದ್ರೆ ಆ ಹೂಗಳಿತ್ತು ಪಲ್ಲಗಂತ ಹೇಳಿ ಸೀದಾ ಒಳಗೆ ಬಟ್ಟೆ ಆಯ್ತು ತೋರಿಸಿ. ಅದೇ ಹೇಳಲ್ಲ ಎಲ್ಲ ನಾರ್ಮಲ್ ಇತ್ತು, ಎಲ್ಲ ಪ್ರಾಬ್ಲಮ್ ಇಲ್ಲ. ಕಪ್ಪಗಡ್ಡೆ ಮಾತ್ರ ಒಂಚೂರು ಹೆದರಿಕೆ. ಈಗ ಕುಂದಾಪುರ ಸೈಡ್ ಮಾಡ್ತಿತ್ತು. ಮಸಾಲೆ ಪುರಿಗೆ ಅಂತ ಬರ್ಬೇಕು. ನಾ ಮಸಾಲೆ ಪುರಿ ಬೇಡ, ದೋಸೆ ತಿನ್ನ ತುಪ್ಪ. ನಾನು ದೋಸೆ ತುಪ್ಪ ತಿನ್ನ ಈಗ ಪಟ್ಟ ದೋಸೆ ತಿಂಬಲ್ಲ ಅಂತ. ಅದೇ ತುಪ್ಪದ ತಿಂಬುಕ್ ಹೇಳಿದ್ರ. ಅದು ಮಗುದ್ ಬ್ರೈನ್ ಇದಕ್ಕೆ ಒಳ್ಳೇದು. ಮಸಾಲೆ ತಿಂದ್ರೆ ಮಗು ಆಗ್ತದೆ. ಎಲ್ಲ ತುಪ್ಪ ತಿನ್ನ ಗಂಜಿಗೆಲ್ಲ ಈಗ ತುಪ್ಪ ತಿನ್ನ. ನಂಗೆ ಈಗ ಮಳೆ ಬರ್ತಿತ್ತಲ್ಲ, ಬಿಸಿ ಬಿಸಿ ಅಂತಾರ ತಿನ್ ಕಳಿಸ್ತಿತ್ತು. ಪಾಪ ಎಂತ ತಿಂದು ಮದುವೆ ಸುನಿಯವರ ಅಂಗಡಿಗೆ ಹೋಗಿ ಬತ್ತೆ ಅಂತೇಳಿ ನಾನು ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಮತ್ತು ಮಳೆ ಬೇರೆ ಜೋರು ಬರ್ತಿತ್ತು. ಮತ್ತೀಗ ಹೊರಗೆ ಮತ್ತು ಥಂಡಿ ಜಾಸ್ತಿ ಇತ್ತು. ಇದು ಸ್ಟಾರ್ಟ್ ಆದಷ್ಟೇ ಪಟ್ಟ ಗುಣ ಮಾಡ್ಕಣ್ಕ, ಇಲ್ಲಾಂದರೆ ಮತ್ತು ರಗ್ಳಿ ಹತ್ತು. ಮಗುಗೂ ಪ್ರಾಬ್ಲಮ್ ಆತ್ತಲ್ಲ, ಅದಕ್ಕೆ ಬೇಗ ಗುಣ ಮಾಡ್ಕಣ್ಕ. ಕೆಮ್ಮೆಲ್ಲ ಸ್ಟಾರ್ಟ್ ಆಗಿ ರಗ್ಳಿ ಹತ್ತು, ಮತ್ತು ಕಫ ಗಟ್ಟಿಯಾರು ರಗ್ಳಿ ಹತ್ತು. ಸೊ ಸ್ಟಾರ್ಟ್ ಆದಷ್ಟೇ ಪಟ್ಟ ಗುಣ ಮಾಡ್ಕಣ್ಕ. ಸೊ ಅದಕ್ಕೋಸ್ಕರ ನಾನು ಕಾರಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ನೈಟ್ ನಿದ್ದೆನೂ ಬರ್ತಿಲ್ಲ, ಮತ್ತೆ ಜಾಸ್ತಿ ಆಯ್ತಂದ್ರೆ. ಅದಕ್ಕೋಸ್ಕರ 2 ದಿನ ಮುಂಚೆನೇ ನಾವು ಬಂದು ಡಾಕ್ಟರ್ಗೆ ತೋರಿಸಿದ್ದು. ಒಂದು ಅಂಗಡಿ ನಿಂತ್ಕೊಂಡೆ, ಮಳೆ ಬಂತು ಕಾಣಿದಪ್ಪ. ಒಂದು ಅರ್ಧ ಗಂಟೆ ನಿಂತಿದ್ದೆ, ಬಕ್ಕೆ ಇಲ್ಲ ಕಡೆ. ಈಗ ಒಂದು ಸ್ವಲ್ಪ ಒಬ್ಬರು ಆಯ್ತು ನೆನಪೆ ಬದ್ದೆ ಸಾಹಸಲ್ಲ. ಒಂದು 8 ದಿನ ಇತ್ತು ಕುಂದಾಪುರ ಕಂಟಿನ್ಯೂಸ್ ಮಳೆ ಇತ್ತು. ಹೌದಾ? ನೆಕ್ಸ್ಟ್ ಅಂಗಡಿಗೆ ಹೋಯ್ತಾ? ನೆಕ್ಸ್ಟ್ ಅಂಗಡಿ ಆಯ್ತು. ಅವ್ರ ಅಂಗಡಿಗೆ ಹೊರಲ್ಲ, ಅಲ್ಲಿ ಫುಲ್ ಐಟಮ್ ಅಂತ ಸಿಕ್ಲಿಲ್ಲ. ಇದಕ್ಕೆ ನಾವು ಮೊದಲು ರೆಗ್ಯುಲರ್ ತಗೊಂಡಿದ್ದಲ್ಲ ಅವ್ರ ಅಂಗಡಿ ಎಲ್ಲ ಇತ್ತ. ಒಂದೇ ಹತ್ತಿ ಎಲ್ಲ ಆಯವತ್ತ. ಸುಮ್ಮನೆ ಎಂತ ಸ್ಪೆಷಲ್ ಚಿಕನ್, ಅದಕ್ಕೆ ಐಟಮ್ ಬೇಕಾ ಅದಕ್ಕೋಸ್ಕರ ಅಂಗಡಿ ಹೋಯ್ತಾ. ಮತ್ತಿಂದ ಇಲ್ಲೊಂದು 2 ಐಟಮ್, ಕೊಡಿಸೋದ 1 ಐಟಮ್, ಮನೆ ಹತ್ರ 1 ಐಟಮ್ ಎಲ್ಲ ಸ್ಟಾಪ್ ಆಯ್ತು. ಮಳೆ ಬಂದಿತ್ತು, ಗಾಡಗಾರ ಅಡ್ಡಿಲ್ಲ ಇತ್ತು. ನಂಗೆ ಲೈಟ್ ಟೈಮ್ ಮೂಡ್ ಬ್ಲಾಕ್ ಆಗ್ತಿತ್ತು, ಜ್ವರನೂ ಮನೇಲಿ. ಅದೇ ವಿಕ್ಸ್ ಅಂತ ಉತ್ಕೊಂಡ್ಲೆಕ್ಕೆ ನಾ ಎಂಥದ್ದು ಉತ್ಕೊಂಡು. ಅದೇ ನೀರಲ್ಲಿ ಬಾಯಿ ಮುಕ್ಕೊಳ್ಸು ಕೇಳಿರೋದು ಗಂಟ ಗಂಟ್ಲಿ ಬಾಯಿ ಮತ್ತೆ ಮುಕ್ಕಳಿಸ್ತು. ಸೊ ಅಂಗಡಿ ಎಲ್ಲ ತಗೊಂಡು ಬಂದ್ರೆ ರಾಗಿ ಹಿಟ್ಟು ಅದೆಲ್ಲ ಮುದ್ದೆ ಮಾಡೋದಲ್ಲ, ಮುದ್ದೆ ಮಾಡುವ. ದೋಸೆ ತಿನ್ಕಂದು ಹೇಳ್ನಲ್ಲ, ಅದಕ್ಕೆ ಆರೆ ಹೋಟ್ಲ್ ಹತ್ರ ಬಂತು ಕೋಟೇಶ್ವರ. ನಾನು ಸೆಟ್ ದೋಸೆ ಆರ್ಡ್ರ್ ಮಾಡಿದೆ, ಸುನಿಯವ್ರು ಮಸಾಲೆ ದೋಸೆ ಆರ್ಡ್ರ್ ಮಾಡಿರ. ಇಲ್ಲಪ್ಪ ತಿಂತೆ, ಆಯಿಲ್ ಸ್ವಲ್ಪ ಕಡಿಮೆ ಹಾಕೋಕೆ ಹೇಳಿ ಮಾಡೋದು. ಆಲ್ರೆಡಿ ತಿಂದಿತ್ತಲ್ಲ ಇಲ್ಲಿ.
ಆಯ್ತು ಸಾಫ್ಟ್ ಇತ್ತಾ ಇದಿಂತ್ಯಾ ನಂಗಂತೂ ಡೌಟ್ ತಿಂತಾಳ ಅಂತ ಕಡು ಕಾಮ ಲೇಟ್ ಆಗ್ತದೆ ಇಲ್ಲೇ 8 ಗಂಟೆ ಆಯ್ತು ಈಗ ಮಾಡೋತ್ತಿಗೆ 9-9:30 ಆಗ್ತದೆ ಮನೆಗೆ ಹೋಗಿ ಶುರು ಮಾಡ್ತದೆ ಲೇಟ್ ಆಯ್ತು ಅಂತ ಹೌದು ಮಂಜನಿಗೆ ಅಂತ ಹೇಳಿ ನಾ ತಿಂತಿಲ್ಲ ಅಂತ ಹೇಳಿಲ್ಲ ನಾ ಎಷ್ಟು ಟೈಮಿಂದ ಕಣ್ಕೋಬೇಡಿ ಸಾಕಾ ಸಾಕಾ 2 ತಿನ್ಬೇಕು 2 ತಿನ್ನಲ್ಲ ಇನ್ನು ಈಗ ಅಷ್ಟಕ್ಕೆ ನಾಳೆ ವಾರಿ ಉದಾಯ್ತು ನಂಗೆ ಹಿಂಗಂದ್ರೆ ಅಷ್ಟೇ ಏನು ಹೇಳ್ತಾರೆ ನಾ ತಿಂತೆ ಅದಕ್ಕೆ ಹೇಳ ಮಾತಾಡಿದ್ದಾಗ ಅಂತ ಹೇಳ ಇನ್ನು ಮನೆಗಂತೂ ದೇವರನ್ನ ಅವಳು ಊಟ ಎಲ್ಲರೂ ತಿಂದು ಎನರ್ಜಿ ಗೊತ್ತಿಳು ತಿಂದು ಎನರ್ಜಿ ಇಡೋಣಪ್ಪ ನಾನು ಕೈ ಹಾಕಿ ತಿಂದು ಖಾಲಿ ಮಾಡಿದ್ದು ಲೇಟ್ ಹೋಳಿ ಬಿಟ್ಟು ದೇವರನ್ನೇ ಮಾಡಿದ್ದೆ ಬೇಡ ಬೇಡ ಅಂತ ಹೇಳಿದ್ದು ಅಪ್ಪಂಗ ಮನೆ ಬಂತು ಮಳೆ ಇರಲ್ಲ ಈಗ ಸುಮಾರು ಒಂದು 10-15 ನಿಮಿಷ ಬಿಟ್ಟಿದ್ದು ಈಗ ನಂಗೆ ಈಗ ಶೆಕೆ ಆಗ್ತಿತ್ತು ಒಂಥರ ಸುಸ್ತು ಹೊಡಿಗೆ ನರ್ವಸ್ ಆದಂಗಿತ್ತಲ್ಲ ಅದೇ ತಿಂದದ್ದು ಇಲ್ಲರಿಗೆ ಆಯ್ತು ಈಗ ಮತ್ತೆ ಊಟ ಗೀಟಲ್ಲ ಹೋಯ್ತು ಎಲ್ಲರಿಗೆ ತಿಂದು ಎನರ್ಜಿ ಬರ್ತದೆ ಹೇಳಿ ತಿಂದ್ರೆ ಡೌನ್ ಆಗ್ತದೆ ಅದು ನನಗೂ ಇತ್ತು ಅದು ಒಂಥರ ಗ್ರೀನ್ ಗ್ರೇವಿ ರೆಡಿ ಆಯ್ತು ಮುದ್ದೆ ಒಂದು ರೆಡಿ ಆಗ್ತಿತ್ತು ಈಗ ಮಾವ ಮಾಡೋದು ಸಕ್ಕತ್ತಾಗಿರತ್ತೆ ಇದ್ರ ಜೊತೆ ಮುದ್ದೆ ಈಗ ಹಂಗೆ ಟೊಮೆಟೊ ಸಾರು ಇತ್ತು ಟೊಮೆಟೊ ಸಾರು ಬೇಕಾದ್ರೆ ಟೊಮೆಟೊ ಸಾರು ರೆಡಿ ಆಯ್ತು ಈಗ ಟೇಸ್ಟ್ ಕಮ್ಮದಿರ ಕಡಿ ಕಮ್ದ ಎಂತಕ್ಕೆ ಕಡಿ ತಿನ್ಕತಿಲ್ಲ ಅಂದ್ರೆ ಮುದ್ದೆ ಒಂದು ರೆಡಿ ಆಗ್ತಿತ್ತು ಮುದ್ದೆ ಅಲ್ಲ ಊಟ ಅಲ್ಲ ಅನ್ನ ಅಲ್ಲ ಮುದ್ದೆ ಮುದ್ದೆ ಮತ್ತೆ ಸಾರು ರೆಡಿ ಆಯ್ತು ಇನ್ನೇನಿದ್ರು ಪ್ಯಾಟಿಂಗ್ ನಾ ಮುದ್ದೆ ತಿನ್ಕೊಂಡ್ರೆ ಹೇಳ್ತಾರೆ ಇಲ್ಲ ಬಂದಾಗಿ ಅಭ್ಯಾಸ ಆಯ್ತು ಆಯ್ತು ಸಾರಿದ ಸಾರು ಒಳ್ಳೆ ನಂಗೆ ಇಷ್ಟ ಗ್ರೀನ್ ಗ್ರೇವಿ ಹಾಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್